ಈ ಘಟನೆ ಪರ್ಟಿಕ್ಯುಲರ್ ಆಗಿ ಅಬ್ಬಾಸ್ ಜೊತೆಗೆ ಈ ಹುಡುಗ ಏನು ಏಟ್ ತಿಂತಾನೆ ಅವನ ಐಡೆಂಟಿಫಿಕೇಶನ್ ಇನ್ನೂ ಆಗಿಲ್ಲ. ಈತನ ಜೊತೆಗೆ ಒಂದು ಚಿನ್ನದ ವ್ಯವಹಾರ ಇರುತ್ತೆ, ಹೊರದೇಶಗಳಿಂದ ಗೋಲ್ಡ್ ಅನ್ನ ತರಿಸ್ಕೊಳ್ಳುವಂತ ವ್ಯವಹಾರದಲ್ಲಿ ಒಂದಷ್ಟು ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಹೇಳಿ ಈತನನ್ನ ಕೂಡಾಕೆ ಹೊಡೆದಿರೋದು ಅಂತ ಹೇಳಿ ಗೊತ್ತಾಗ್ತದೆ. ಸದ್ಯ ಈ ಘಟನೆ ಮತ್ತೆ ಈ ವಿಡಿಯೋ ಏನಿದೆ ಇದು ಯಾವುದು ಕೂಡ ಈಗಿನದಲ್ಲ, ಇದು ತುಂಬಾ ಹಳೆಯದು. ಆದ್ರೆ ಇದೆಲ್ಲೂ ಕೂಡ ಹೊರಗೆ ಬಂದಿರಲಿಲ್ಲ, ಪೊಲೀಸರ ಗಮನಕ್ಕೂ ಹೋಗಿರಲಿಲ್ಲ. ಈಗ ಇದು ಹೊರ ಜಗತ್ತಿಗೆ ಗೊತ್ತಾಗಿದೆ, ಮತ್ತೆ ಈಗ ಇದ್ರ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡುವಂತ ಸಾಧ್ಯತೆಗಳಿದಾವೆ. ಇದು ಒಂದ್ ಕಡೆ ಆದ್ರೆ, ಮತ್ತೆ ಈ ಅಬ್ಬಾಸ್ ಯಾರು, ಈತನ ವಿಚಾರ ಈಗ ಯಾಕೆ ಅನ್ನೋದನ್ನ ನೋಡ್ಕೊಂತದ್ದು. ಇತ್ತೀಚೆಗೆ ಫೆಬ್ರವರಿ 23ನೇ ತಾರೀಕಿನಂದು ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೈದರ್ ಅಲಿ ಅನ್ನೋ ಒಬ್ಬ ವ್ಯಕ್ತಿಯದ್ದು ಕೊಲೆ ಆಗುತ್ತೆ. ಆ ಕೊಲೆ ಕೇಸ್ನಲ್ಲಿ ನಾಜು ಅಲಿಯಾಸ್ ನಾಜುದ್ದೀನ್ ಅಂತ ಹೇಳಿ ಒಬ್ಬ ರೌಡಿ ಶೀಟರ್ ಮತ್ತೆ ಉಳಿದಂತೆ ಸುಮಾರು 7 ಜನರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಿಗೆ ಫಂಡಿಂಗ್ ಮಾಡಿದ್ದು ಮತ್ತೆ ಸಹಾಯ ಮಾಡಿದ್ದು ಅಬ್ಬಾಸ್ ಅಂತೇಳಿ ಹೈದರ್ ಅಲಿ ಅವರ ಕುಟುಂಬ ಮತ್ತೆ ಅವರ ಸಂಪೂರ್ಣವಾದಂತ ಫ್ಯಾಮಿಲಿ ಆರೋಪವನ್ನ ಮಾಡ್ತಿದೆ. ಇದಕ್ಕೆ ಮುಂದುವರೆದಂತೆ ಈ ಹಿಂದೆ ಇವರು ಯಾವ ರೀತಿ ಎಲ್ಲ ದೌರ್ಜನ್ಯ ಮಾಡಿದ್ರು ಅನ್ನೋ ಸಂಘಟನೆಗಳು ಇವೆಲ್ಲವೂ ಕೂಡ ಈಗ ಬೆಳಕಿಗೆ ಬರ್ತದೆ. ನಮ್ಮ ಜೊತೆಗೆ ಈಗ ಹೈದರ್ ಅಲಿ ಅಂದ್ರೆ ಈಗ ಮೊನ್ನೆ ಕೊಲೆ ಆದಂತ ಹೈದರ್ ಅಲಿ ಅವರ ಸಹೋದರ ಸಲೀಂ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಬೇಸಿಕಲಿ ನಿಮ್ಮ ತಮ್ಮನ ಕೊಲೆ ಆಗುತ್ತೆ, ನಿಮ್ಮ ತಮ್ಮನ ಕೊಲೆ ಆದ ನಂತರದಲ್ಲಿ ಇವರ ಹಿಂದಿನ ಆಕ್ಟಿವಿಟಿಗಳು ಇವೆಲ್ಲವೂ ಕೂಡ ಬೆಳಕಿಗೆ ಬರ್ತವೆ. ನಿಮಗಿರೋ ಮಾಹಿತಿ ಏನು ಸರ್? ಸರ್, ಇವರು ಹೆಂಗಂದ್ರೆ ಏರಿಯಾ ಒಳಗಡೆ ನಯಾಜ್ದು ಅವನದೇ ನಡಿಬೇಕು, ಏರಿಯಾ ಒಳಗಡೆ ಅವನದೇ ಮಾತುಕತೆ ನಡಿಬೇಕು. ಹಂಗೆ ನಾವು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಬರೀ ಪಬ್ಲಿಕ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ MLA ಜೊತೆಯಲ್ಲಿ ನಾವು ಇದ್ದೀವಿ. ನಾನು ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಏರಿಯಾ ಒಳಗಡೆ ಭಾಳಷ್ಟು ಕೆಲಸ ಶ್ರಮಪಟ್ಟು ಭಾಳ ವರ್ಷದಿಂದ 25 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ MLA ಹೆಂಗೆ ಹೇಳ್ತಾರೆ ಹಂಗೆ ಹೋಗಿ ನಾನು ಕೆಲಸ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ BWSSB BBMP ಸ್ಟ್ರೀಟ್ ಲೈಟು, ಆಮೇಲೆ 3 ಗಂಟೆ ಆದಮೇಲೆ ಕಾವೇರಿ ವಾಟರ್ದು ಅದು ಇದು ಸಮಸ್ಯೆ ಇರುತ್ತೆ, ಅದಕ್ಕೆ ಹೋಗಿ ಕ್ಲಿಯರ್ ಮಾಡಿಕೊಂಡು ನಾನು ಕೆಲಸ ಮಾಡ್ಕೊಂಡು ಇರ್ತಾಯಿದ್ದೆ. ಆವಾಗ ಏನಾಗುತ್ತೆ ಅಂದರೆ ಪಬ್ಲಿಕ್ಕು ನನಗೆ ಭಾಳಷ್ಟು ಎಲ್ಲೋದ್ರೂ ಪಬ್ಲಿಕ್ ನನಗೆ ಸ್ವಲ್ಪ ಜಾಸ್ತಿ ನನ್ನ ಫೇವರೇ ಮಾತಾಡೋದು. ಅದು ಇವ್ರಿಗೆ ಹಿಡಿತಾ ಇರಲಿಲ್ಲ. ಯಾರಿಗೆ ಬೈ ಚಾನ್ಸ್ ನಾವು ಇವ್ರಿಗೆ ಎಲ್ಲ ಟೋಟಲಾಗಿ ನಾವು ಪೊಸಿಷನಲ್ಲಿ ಬಂದರೆ ಇವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಬ್ಯಾಕ್ ಬೋನು ನನ್ನ ತಮ್ಮ ಆಗಿದ್ದ ಹೈದರ್ ಅಂದ್ಬಿಟ್ಟು 2017 ಅಟ್ಯಾಕ್ ಮಾಡಿದರು. 20 ಎಲೆಕ್ಷನ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಆವಾಗ ಬಚಾವು ಅದ. 17 ತೋರಿಸ್ತೀನಿ, ನನ್ನ ಹತ್ರ ಇದೆ. ಆಮೇಲೆ ತಿರ್ಗಾ ಇವನು ಯಾರನ್ನ ಕ್ಯಾಶ್ ಪಟ್ಟಿದ್ರೆ ಹಿಡಿಯೋದು ಇವನು ಈ ಥರ ಘಟನೆ ಮಾಡ್ಸೋಕ್ಕೆ. ತಿರ್ಗಾ 2020 ಇದೆ, ಅದೂ ಇದೆ. 20 ಒಬ್ಬನಿಗೆ ಹೊಡೆದಿದ್ದಾರೆ, ಅದೂ ಮರ್ಡರ್ ಆಗಬೇಕಾಯ್ತು, ಅದೂ 307 ಆಗಿದೆ. ತಿರ್ಗಾ 2023 ಅದೂ ಇದೆ, MLA ಎಲೆಕ್ಷನ್ ಟೈಮಲ್ಲಿನೂ ಹೊಡೆದಿದ್ದಾರೆ. ಇದೇ ಟೀಮ್, ಇದೇ ಹುಡುಗ. ಇವ್ರದ್ದು ಏನಂದರೆ ನಮಗೆ ದಬಾಯಿಸಿ ಇವ್ರ ಮುಂದೆ ಬರಬೇಕು, ಇವ್ರ ಟೀಮೇ ಇರಬೇಕು, ಇವರು ಇದೇ ಇರಬೇಕು, ಹವಾ ಇರಬೇಕು ಅಂದ್ಬಿಟ್ಟು ನಮಗೆ ಈ ಥರ ಜೀವ ಹೋಗುತ್ತೆ ಅಂದ್ಬಿಟ್ಟು ಗೊತ್ತಿದ್ದಾರೆ ಸರ್. ಬಿಟ್ಬಿಡ್ತಾ ಇದೆ ಪಾಲಿಟಿಕ್ಸ್. ನನ್ನ ತಮ್ಮ ಅವ್ರಿಗೆ ಹೋಗಿ ಹೊಡೆದು ಏನಾನ ಒಂದು ಘಟನೆ ಆಗಿ ಯಾರನ್ನ ಸತ್ತೋಗಿದ್ದಿದ್ರೆ ನನ್ನ ತಮ್ಮನೂ ಬೇಡ, ನನಗೆ ಯಾರೂ ಬೇಡ ಅಂತ ಇದ್ದೆ. ಆದರೆ ಅವನು ಹೋಗಲಿಲ್ಲ ಸರ್. ಅವನು ಆ ಥರ ಪೊಲೀಸವ್ರಿಗೆ ಮರ್ಯಾದೆ ಕೊಟ್ಕೊಂಡು, ನನಗೆ ಮರ್ಯಾದೆ ಕೊಟ್ಕೊಂಡು, ಏರಿಯಾಗೆ ಮರ್ಯಾದೆ ಕೊಟ್ಕೊಂಡು ಏರಿಯಾ ಒಳಗಡೆನೇ ಇರ್ತಾ ಇರಲಿಲ್ಲ. ಅವ್ನ ಬಿಸ್ನೆಸ್ ಏನಿದ್ರೂ ಆಚೆ ವ್ಯವಹಾರ ಮಾಡ್ಕೊಂಡು ಭಾಳ ಚೆನ್ನಾಗಿದೆ ಸರ್. ಅವನು ಈ ಥರ ಯಾರೋ ಮಾಡಬಾರ್ದು ಸರ್. ಈ ಥರ ಘಟನೆ ಆಗಬಾರ್ದಾಯಿತು. ಇವ್ರದ್ದು ಏನು ಸಮಸ್ಯೆ, ಏನು ಈ ಥರ ಮಾಡಿದ್ದೀರಾ ಅಂದ್ಬಿಟ್ಟು ಅವ್ರಿಗೆ ಕೇಳಬೇಕು ಸರ್. ಇವ್ರದ್ದು ಮುಂಚೆಯಿಂದಾನೇ ಯಾರು ಚೆನ್ನಾಗೇ ಇರಬಾರ್ದು, ಚೆನ್ನಾಗಿ ಬಟ್ಟೆನೂ ಹಾಕ್ಕೊಂಡು ಹೋಗ್ಬಾರ್ದು ಇವ್ರ ಮುಂದೆ. ಇವ್ರಿಗೆ ಅಷ್ಟೊಂದು ಜಲಸ್ ಸರ್ ಇವರು. ನಾವು ಭಾಳ ವರ್ಷದಿಂದ ಕಷ್ಟಪಟ್ಕೊಂಡು ಬಂದಿದ್ದೀವಿ. ಆ ಪಬ್ಲಿಕ್ ಗೊತ್ತಿದೆ, ನಮ್ಮ MLA ಸಾಹೇಬ್ರಿಗೆ ಗೊತ್ತಿದೆ. ನಮ್ಮ ತಮ್ಮ ಸತ್ತದ ಅವನು ನನ್ನ ಹಿಂದೆನೇ ಇರ್ತಾ, ಅಣ್ಣ ಎಷ್ಟು ಕಷ್ಟ ಬೀಳ್ತಾಯಿದ್ದೀರಲ್ಲ ಅಣ್ಣ ನೀವು ಅಂದ್ಬಿಟ್ಟು. ಒಂದು ವರ್ಷ ಹಿಂದೆ 2017 21 ಆಮೇಲೆ 23 ಈ ಘಟನೆ ನಡೀತಾ ಇದೆಯಲ್ಲ ಅಂದ್ಬಿಟ್ಟು ನಾವು ಯಾರಿಗೂ ಮಾತಾಡ್ತಾ ಇರಲಿಲ್ಲ. ಅಂದ್ರೂ ಇವರೇ ಕಡ್ದು 1 ವರ್ಷ ಹಿಂದೆ ರಂಜಾನ್ ಟೈಮಲ್ಲಿ ಕಾಂಪ್ರಮೈಸ್ ಇವರೇ ಮಾಡಿ, ಇವರೇ ಸತ್ಯ ಹಾಕ್ಸಿ ಹಣೆ ಪ್ರಮಾಣ ಮಾಡಿ ನಾವೆಲ್ಲ ಜೊತೆಯಲ್ಲಿ ಇರೋಣ, ಇದೆಲ್ಲ ಬೇಕಾಗಿಲ್ಲ ನಮಗೆ ಅಂದ್ಬಿಟ್ಟು ಇವರೆಲ್ಲ ಕೂತ್ಕೊಂಡು ಮಾತಾಡಿ ಒಂದೇ ಜಾಗನಲ್ಲಿ ಒಂದೇ ತಟ್ಟನಲ್ಲಿ ತಿನ್ಕೊಂಡು ತಿರ್ಗಾ ಮನಸ್ಸಲ್ಲಿ ಈ ಥರ
ಇಕ್ಕೊಂಡಿದ್ದಾರೆ ಅಂದರೆ ನನಗೆ ಗೊತ್ತೇ ಇಲ್ಲ ಸರ್. ನಾನು ಏನು ತಿಳ್ಕೊಂಡಿದ್ದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ನನ್ನ ತಮ್ಮನಿಗೇನು ಹೇಳ್ತಾ ಇದ್ದೆ, ಬಿಡಪ್ಪ ಎಲ್ರಿಗೆ ತೊಗೊಂಡು ಹೋಗೋಣ, ಏನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು. ಅಂದ್ರೆ ನನ್ನ ತಮ್ಮನಿಗೆ ಫೋನ್ ಮಾಡೋದು, ಇವನು ಹೆಂಗಿದೆಯಾ, ನಾವು ಯಾವುದೋ ನಮ್ಮ ಪ್ರಾಪರ್ಟಿದು ಅದು ಬಂದರೆ ಇದು ಬಂದರೆ ಮಾಡೋಣ, ಟಚ್ಚಲ್ಲಿನೇ ಇರ್ತಾಯಿದ್ದೆ ವಾರ ವಾರ. ನನಗೇನೆ ಮಾತಾಡೋ ಇನ್ಸಿಡೆಂಟ್ ಆಗೋದಿನೂ ಏನೋ ಮಾತಾಡಿದ್ರು ಫೋನ್ ಮಾಡಿ ಅಂತ ಒಂದು ಮಾಹಿತಿ, ಅದು ನನಗೆ ಗೊತ್ತಿರಲಿಲ್ಲ. ಅದು ನನಗೆ ಆ ಮಾಹಿತಿ ಗೊತ್ತಿರಲಿಲ್ಲ. ಅಂದರೆ ನನ್ನ ಅಕ್ಕನ ಮಗನಿಗೆ ಕೇಳಿದ್ರೆ, ಅಣ್ಣ 3 ಗಂಟೆಗೆ 4 ಗಂಟೆಗೆ ಎಲ್ಲ ಫೋನ್ ಮಾಡ್ತಾಯಿದ್ದಾರೆ ನಾಜು ಅಂದ್ಬಿಟ್ಟು ನನ್ನ ಅಕ್ಕನ ಮಗ ನನಗೆ ಹೇಳ್ದ. ನಾನು ಅದೇ ಹೇಳ್ದೆ, ನನಗೆ ಒಂದು ಮಾತು ಹೇಳ್ಬೇಕಾಗಿತ್ತಲ್ಲಪ್ಪ. ನಾನು ಸರಿ ನಂಬಿಕೆ ದ್ರೋಹ ಮಾಡಿರೋದು ಸರ್ ಇವರು. ಹೇಳ್ಬಿಡ್ಬೇಕಾಯ್ತು, ನನಗೆ ದುಶ್ಮನ್, ನನಗೆ ದುಶ್ಮನ್, ನಾವು ನಮ್ಮ ಪಾಡಿಗೆ ನಾವು ಆರಾಮಾಗಿ ಇರ್ತಾಯಿದ್ರು. ದೇವರ ಮೇಲೆ ಬಿಟ್ಟಿದ್ದೀನಿ ಸರ್. ಆ ದೇವರು ಗ್ಯಾರಂಟಿ ಇವ್ರಿಗೆ ಶಾರ್ಟ್ ಟೈಮಲ್ಲಿ ಯಾವುದೂ ಒಂದು ಕಾಯಿಲೆ ಬಂತು ಜೀವನೇ ತಗೊಂಡೋಗ್ಬಿಟ್ಟಲ್ಲ ಸರ್. ಇದಿಷ್ಟು ಅವರ ಮೃತ ಹೈದರ್ ಅಲಿ ಅವರ ಸಹೋದರರಾದಂಥ ಸಲೀಂ ಅವರು ಹೇಳುವಂಥ ಮಾತು. ಇದು 1-2 ವರ್ಷದಲ್ಲ, ಸಾಕಷ್ಟು ಬಾರಿ ತನ್ನ ತಮ್ಮನ ಮೇಲೆ ಮತ್ತು ನಮ್ಮ ಒಂದು ಬೆಂಬಲಿಗರ ಮೇಲೆ ಅಟ್ಯಾಕ್ಗಳಾಗಿದ್ದಾವೆ, ಗಲಾಟೆಗಳಾಗಿದ್ದಾವೆ. ಅದರ ಒಂದು ಮುಂದುವರೆದ ಭಾಗವಾಗಿ ಜೊತೆಗೆ ಇದ್ದುಕೊಂಡೇ ಈ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಜೊತೆಗೆ ಈಗ ಅಶೋಕ್ ನಗರ ಪೊಲೀಸರು ನಾಜೂನು ಸೇರಿಸ್ಕೊಂಡು ಸುಮಾರು 7 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.